ಓಕೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು SD ಗಾಡಿ ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ದೀನಿ. SD ಅಡ್ವೆಂಚರು. ತುಂಬ ಎಕ್ಸ್ಪೆಕ್ಟೆಡ್ ಮಾಡ್ತಾಯಿದ್ರು ಎಲ್ಲರೂ ಈ ಗಾಡಿನ. ಈ ಹಿಮಾಲಯನ್ ಕಾಂಪಿಟಬಿಲಿಟಿ ಮತ್ತು ಹಿಮಾಲಯನ್ಗೆ ಟಕ್ಕರ್ ಕೊಡುತ್ತೆ ಅಂತ ತುಂಬ ಜನ ಮಾತಾಡ್ಕೊತಾಯಿದ್ರು. ಸೊ ಅದೇ ಗಾಡಿ ತೊಗೊಂಡು ಇವಾಗ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಇಲ್ಲಿ ಸಿನರ್ಜಿ ಬಸವನಗುಡಿಲಿ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದೀನಿ. ಸೊ ಫಸ್ಟ್ ಟೆಸ್ಟ್ ಡ್ರೈವ್ ನನಗೆ ಕೊಟ್ಟರು. ಬೆಳಗ್ಗೆಯಿಂದನೇ ಬಂದು ಕಾಯ್ಕೊಂಡಿದ್ದೀನಿ. ಗಾಡಿ ಹೆಂಗಿದೆ ಅಂತ ಹೇಳ್ತೀನಿ ತಡೀರಿ. ಸ್ವಲ್ಪ ಇಲ್ಲೆಲ್ಲ ಖಾಲಿ ಜಾಗ ನೋಡ್ತಾ ಇದ್ದೀನಿ. ಇಷ್ಟು ಮಿರರ್ ಅಡ್ಜಸ್ಟ್ ಮಾಡ್ಕೊಳೋಣ. ಪವರ್ ಮಾತ್ರ ಚೆನ್ನಾಗಿದೆ. 3rd ಗೇರ್ 4th ಗೇರಲ್ಲೂ ಒಳ್ಳೆ ಪವರ್ ಇದೆ ನೋಡಿ. ಸೀಟಿಂಗ್ ಪೊಸಿಷನು ಚೆನ್ನಾಗಿದೆ. ಬಟ್ ಸ್ವಲ್ಪ ಇದು ಹ್ಯಾಂಡಲ್ ಸ್ವಲ್ಪ ಹೈಟ್ ಕೊಡಬೇಕಾಯ್ತು ಇನ್ನು ಸ್ವಲ್ಪ. ಬಟ್ ಏನಿಲ್ಲ, ನಾವು ಹ್ಯಾಂಡಲ್ ಬಾರ್ ರೇಜರ್ ಹಾಕ್ಕೊಂಡ್ರೆ ಸೆಟ್ ಆಗುತ್ತೆ. ಯಾವ ಮಾಡಲಿದೆ ಇದು? ರೋಡ್ ಮಾಡಲಿದೆ. ಸೊ ಹಿಂದೆ ABS ವರ್ಕ್ ಆಗ್ತಾಯಿದೆ. ನಾವು ರೈಟ್ ಹೋಗೋಣ. ಬ್ರೇಕಿಂಗ್ ಮಾತ್ರ ಹಿಂದೆಗಡೆ ಸಕ್ಕದಾಗಿ ಬರ್ತಾಯಿದೆ ಬ್ರೇಕು. ಡಾಮಿನರಲ್ಲಿ ಅಷ್ಟೊಂದು ಬ್ರೇಕಿಂಗ್ ಅಷ್ಟೊಂದು ಸರಿ ಇಲ್ಲ ನನಗನ್ಸ್ದಂಗೆ. ಸೊ ಇದು ಸಕ್ಕದಾಗಿ ಕೊಡ್ತಾಯಿದೆ. ಆ ಫೀಲ್ ನಿಮ್ಗೆ ಗೊತ್ತಾಗುತ್ತಲ್ಲ, ABS ಫೀಲು. ಸೊ ತೊಗೊತಾ ಇದೆ ಕರೆಕ್ಟಾಗಿ. ಗೇರ್ ಶಿಫ್ಟಿಂಗ್ ಕೂಡ ಸ್ಮೂತಾಗಿದೆ. ಮತ್ತು ಇನ್ನೊಂದು ಏನಂತಂದರೆ ಇದು ಅಡ್ಜಸ್ಟಬಲ್ ಕನ್ಸೋಲು. ಸೊ ನಿಮ್ಗೆ ಯಾವ ಇದಕ್ಕೆ ಬೇಕೋ ನಿಮ್ಮ ಕಂಫರ್ಟಬಲ್ ಲೆವೆಲ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲೆಲ್ಲ ಖಾಲಿ ರೋಡೇ ಇಲ್ವಾ? ಯಾವುದೋ ಐತೆ. ಒಂದು ಯೂಟರ್ನ್ ತೊಗೊಂಡು ಫುಲ್ ಸಕ್ಕದಾಗಿದೆ. ಇವು ಸಿಟಿ ಅಲ್ವಾ, ಸ್ವಲ್ಪ ಫುಲ್ ಮಾಡೋಕ್ಕಾಗ್ತಾಯಿಲ್ಲ. ಇದೇನಿದ್ರು ನಾವು ಲಾಂಗಲ್ಲಿ ಅಥವಾ ಆಫ್ ರೋಡಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಗಾಡಿ ಪರ್ಫಾರ್ಮೆನ್ಸ್ ಹೆಂಗೆ ಕೊಡುತ್ತೆ ಅಂತ. ಬಟ್ ಟಿಲ್ ನಾವು ಇವಾಗವರೆಗೂ ಸಕ್ಕದಾಗಿದೆ ಗಾಡಿ. ಸ್ಮೂತಾಗಿದೆ. ಕ್ಲಚ್ಚೂ ಅಷ್ಟೇ, ಜಾಸ್ತಿ ಜರ್ಕ್ ಹೊಡಿತಾ ಇಲ್ಲ. ಸೊ ನಾನು 5 feet 11 inches ಇದ್ದೀನಿ ನೋಡಿ. ಕಾಲು ಎರಡು ಕರೆಕ್ಟಾಗಿ ನಿಲ್ಲುತ್ತೆ ರೋಡ್ ಮೇಲೆ. ಓಕೆ, ಇನ್ನರ್ ರೋಡ್ ಬಂದರೆ ಸ್ವಲ್ಪ ಸೌಂಡು ಕಡಿಮೆ ಇರುತ್ತೆ ಅಂತ ಬಂದೆ. ಸಕ್ಕದಾಗಿದೆ. ಸೊ ಇದು 335cc ಇಂಜಿನ್ನು. ಅರೌಂಡ್ 30 PS ಪವರ್ ಬರುತ್ತೆ ನಿಮಗೆ. ಮತ್ತು ಟಾರ್ಕು ಅಷ್ಟೇ ಆಲ್ಮೋಸ್ಟ್ 30 ಇದೆ. ಸ್ಟ್ಯಾಂಡಿಂಗಲ್ಲೂ ಆರಾಮಾಗಿ ಓಡಿಸ್ಬೋದು. ಬಟ್ ಇನ್ನು ಸ್ವಲ್ಪ ಹೈಟ್ ಇರಬೇಕಾಯ್ತು ಹ್ಯಾಂಡ್ಲು. ಬಟ್ ಅದು ಅವರವರ ರೈಡಿಂಗ್ ಕಂಫರ್ಟ್ ಮೇಲೆ, ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಗಾಡಿ ಹೈಟು ಚೆನ್ನಾಗಿದೆ, ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ ನನಗಂತೂ. ಬ್ರೇಕಿಂಗು ಸೂಪರ್ ಆಗಿದೆ. ಸೊ ಇದು ಜಾಸ್ತಿ ಟೆಸ್ಟ್ ಡ್ರೈವ್ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಲಿಮಿಟೆಡ್ ಆ್ಯಕ್ಸಸ್ ಇರೋದ್ರಿಂದ ಇಲ್ಲಿಲ್ಲೇ ಮಾಡಬೇಕು. ಸೊ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಬಟ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಹಿಮಾಲಯನ್ ಟಕ್ಕರ್ ಕೊಡೋದು ಸ್ವಲ್ಪ ಡೌಟು. ಯಾಕಂದರೆ ಹಿಮಾಲಯನ್ ಫ್ಯಾನ್ ಬೇಸೇ ಬೇರೆ ಥರ ಇದೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ಅಡ್ಜಸ್ಟ್ ಆಗೋದು. ಬಟ್ ಇದು ಆನ್ ರೋಡು ಸ್ವಲ್ಪ ಇವಾಗೇ ಲಾಂಚ್ ಆಗಿರೋದು. ಸೊ ಪರ್ಫಾರ್ಮೆನ್ಸ್ ನೋಡಿ ಎಲ್ಲರೂ ಫೀಡ್ಬ್ಯಾಕ್ ತೊಗೊಂಡ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಅಂತ.
ಸದ್ಯಕ್ಕೆ ಗಾಡಿ ಕೊಟ್ಬಿಡೋಣ, ಮಿಕ್ಕಿ ಡೀಟೇಲ್ಸ್ ನಾನು ನಿಮ್ಗೆ ಆಮೇಲೆ ನಿಧಾನಕ್ಕೆ ಹೇಳ್ತೀನಿ. ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ. ಹಾಂ, ಫುಲ್ಲು ಮತ್ತು ಬ್ರೇಕಿಂಗ್ ಸಖತ್ತಾಗಿದೆ. ಹಿಂದೆ ABS ಸಕ್ಕತ್ತಾಗಿ ಬ್ರೇಕ್ ಹೊಡಿತದೆ. ಹಾಂ, ಬ್ರೇಕಿಂಗ್ ಸೂಪರ್ ಆಗಿದೆ. ಮತ್ತು ಇದು ಅಷ್ಟೇ, ಪಿಕಪ್ಪು ಸಖತ್ತ. ಥರ್ಡ್ ಗೇರಲ್ಲೂ ಆರಾಮಾಗಿ ಪಿಕಪ್ ಸಿಗುತ್ತೆ. ಹಾಂ, ಥರ್ಡ್ ಗೇರಲ್ಲೂ ಆರಾಮಾಗಿ ಪಿಕಪ್ ಸಿಗುತ್ತೆ. ಹಾಂ, 40 ಫಸ್ಟ್ ಗೇರ್. ಹಾಂ, 40-45 ಶಾರ್ಟ್ ಗೇರ್ಸಲ್ಲೂ ಒಳ್ಳೆ ಪಿಕಪ್ ಇದೆ. ಎಲ್ಲೋಯ್ತು ಅವನು, ಅವ್ನು ಗೊತ್ತು ಬಿಡು, ಅವ್ನಿಗೆ ಏರಿಯಾ ನುಗ್ತದೆ ಗಾಡಿ. ಸ್ಮೂತ್ ಇದೆ, ಒಂದು ನೋಡು ಗೇರ್ ಸ್ಮೂತ್ ಇದೆ. ಕ್ಲಚ್ಚು ಸಿಕ್ಕಾಪಡೆ ಫ್ರೀ ಇದೆ, ಕ್ಲಚ್ಚು ಸಖತ್ ಇದೆ. ಹ್ಯಾಂಡ್ಲ್ ನನಗಂತೂ ಸ್ವಲ್ಪ ಹ್ಯಾಂಡ್ಲ್ ಬಾರು ರೈಸ್ ಆಗಬೇಕು, ಅದು ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿದೆ. ಹ್ಞೂ, ಮಾಡ್ಬೋದು. SD ADVನ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಮತ್ತು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, SD ಅವರು ಮತ್ತೆ ರೀಲಾಂಚ್ ಮಾಡಿದ್ದಾರೆ 3 ಗಾಡಿನ, ಒಂದು ರೋಡ್ಸ್ಟರು, ಸ್ಕ್ಯಾಮ್ಲರು ಮತ್ತು ADV ಅಂತ. ಸೊ ಎಲ್ಲರಿಗೂ ಜಾಸ್ತಿ ADV ಮೇಲೆ ಕಣ್ಣಿದೆ, ಯಾಕಂದರೆ ADV ಒಂದು ಸ್ವಲ್ಪ ಹಿಮಾಲಯನ್ ಲುಕ್ ಇರೋದ್ರಿಂದ. ಸೊ ತುಂಬ ಜನಕ್ಕೆ ADV SD ಲಿಂಕ್ ಬಂದಿದೆ, ಯಾವ ಥರ ಇದೆ ಅನ್ನೋದು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನೀವು ಸಿನರ್ಜಿ ಬಸವನಗುಡಿಲಿರೋ ಶೋರೂಮಿಗೆ ಬಂದು ನೀವು ಟೆಸ್ಟ್ ಡ್ರೈವ್ ತೊಗೋಬೋದು ಇಲ್ಲೇ ಬಂದು, ಮತ್ತು ಬುಕ್ಕಿಂಗು ಇಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಈಗಾಗಲೇ ನಾನು ಟೆಸ್ಟ್ ಡ್ರೈವ್ಗೆ ಹೋಗಿ ಬಂದಿದ್ದೀನಿ, ಬಟ್ ಅದು ಬಿಟ್ಟು ಟೆಸ್ಟ್ ಡ್ರೈವಲ್ಲಿ ನೋಡಿದ್ಬಿಟ್ಟು ಬೇರೆ ಏನೇನು ಫೀಚರ್ಸ್ ಇದೆ ಅದು ಮಾತ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಇಲ್ಲಿ ಕ್ಲಸ್ಟರ್ ಬಂದುಬಿಟ್ಟು ಹಾಗೆ ಹೇಳ್ದಂಗೆ ಅಡ್ಜಸ್ಟಬಲ್ ಕ್ಲಸ್ಟರ್ಸ್ ಇದೆ. ನೀವು ನಿಮ್ಮ ಹೈಟ್ ತಕ್ಕನಂಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಇಷ್ಟೇ ಒಂದು 15 ಡಿಗ್ರೀಸ್ ಅಷ್ಟೇ, ಜಾಸ್ತಿ ಮೂವ್ ಆಗೋಲ್ಲ. ಸೊ ಇದು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಪ್ಲಸ್ ನಿಮಗೆ ಸ್ಟ್ಯಾಂಡರ್ಡ್ ಫಿಟ್ಮೆಂಟಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಮುಂಚೆ ಎಲ್ಲ ಚಾರ್ಜಿಂಗ್ ಪಾಯಿಂಟು ಬರೀ USB ಮಾತ್ರ ಕೊಡೋರು, ಈ ಸರಿ C ಟೈಪು ಕೊಟ್ಟಿದ್ದಾರೆ. ಸೊ C ಟೈಪ್ ಟು C ಟೈಪ್ ಚಾರ್ಜರ್ ಇದ್ದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹ್ಯಾಂಡಲ್ಲು ಬಾರ್ ನನಗನ್ಸಿರೋಂಗೆ ಸ್ವಲ್ಪ 5'11", 6 ಫೀಟ್ ಇರೋರು, 650ನ ಮೇಲಿರೋರೆಲ್ಲ ಹ್ಯಾಂಡಲ್ ಬಾರ್ ರೇಸರ್ ಇದ್ರೇ ಸ್ವಲ್ಪ ಆಫ್ ರೋಡಿಂಗಲ್ಲಿ ನಿಮಗೆ ಗ್ರಿಪ್ ಸಿಗೋದು, ಇಲ್ಲಾಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾರ್ಮಲ್ 5'10" ಅಥವಾ 5'8" ಈ ಥರ ಹೈಟ್ ಸೆಗ್ಮೆಂಟ್ಗೆ ಓಕೆ ಇದು, ಬಟ್ 6 ಮೇಲಿರೋರಿಗೆಲ್ಲ ಸ್ವಲ್ಪ ಅಡ್ಜಸ್ಟರ್ ಬೇಕೇ ಬೇಕಾಗುತ್ತೆ. ಅದು ಬಿಟ್ಟರೆ ನಿಮಗೆ ಇದು ಆಯಿಲ್ ಕೂಲ್ಡ್ ಇಂಜಿನ್ ಇದೆ. ಬೇರೆ ಇನ್ನೇನಿದೆ, ಸಸ್ಪೆನ್ಷನ್ ಒಂದು ಇದು ಚೇಂಜ್ ಮಾಡಿದ್ದಾರೆ. ನಾರ್ಮಲ್ ನಿಮಗೆ ಮೋನೋಶಾಕ್ಸು ಯಾವಾಗೂ ಸ್ವಿಂಗ ಮೇಲೆ ಬರೋದು, ಬಟ್ ಇದಕ್ಕೆ ಅಂತ ಡೆಡಿಕೇಟೆಡಾಗಿ ನಿಮಗೆ ಬೇರೆ ಒಂದು ಚಾನಲ್ ಮಾಡಿ ಕೊಡಿ, ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇಲ್ಲಿ ಇದಕ್ಕೆ ಅಂತ ಡೆಡಿಕೇಟೆಡಾಗಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಾನಿದೆ ಫಸ್ಟ್ ಟೈಮ್ ನಮ್ಮ ಇಂಡಿಯನ್ ಸೆಗ್ಮೆಂಟ್ ಗಾಡೀಲಿ ನೋಡಿರೋದು ಮೋನೋಶಾಕ್ಸ್ ಇಲ್ಲಿರೋದು. ಪ್ಲಸ್ ಅದು ಮೋನೋಶಾಕ್ಸೂ ಬಂದ್ಬಿಟ್ಟು ಅಡ್ಜಸ್ಟಬಲು, ನೀವು ಯಾವ ಥರ ಹೈಟ್ ಬೇಕಾದ್ರೂ ಸಸ್ಪೆನ್ಷನ್ ಬೇಕೋ ಅಡ್ಜಸ್ಟ್ ಮಾಡ್ಕೊಬೋದು. ಹಾಂ, ಅದು ಬಿಟ್ಟರೆ ನಾನು ಓಡಿಸಿರೋ ಗಾಡಿ ಪ್ರಕಾರ ಹಿಮಾಲಯನ್ಗೆ ಒಂದು ತಕ್ಕ ಮಟ್ಟಿಗೆ ಕಾಂಪಿಟೇಷನ್ ಕೊಡೋಕ್ಕೆ ರೆಡಿಯಾಗಿದೆ SD ಅಂತ ನನ್ನ ಮಟ್ಟಿಗೆ ಅನಿಸ್ತಾ ಇದೆ. ಅದು ಬಿಟ್ಟು ಈ ನಡುವೆ ಸ್ವಲ್ಪ ಫ್ಯೂಯಲ್ ಇಂಜೆಕ್ಷನ್ ಪ್ರಾಬ್ಲಮ್ ಎಲ್ಲ ಹಿಮಾಲಯನ್ದು ಇರೋದ್ರಿಂದ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಇದೊಂದು ಬೆಟರ್ ಆಪ್ಷನ್ ಆಗಿರುತ್ತೆ. ಯಾರಾದರೂ ನೀವು ಹಿಮಾಲಯನು ಮತ್ತು ADV ಲುಕ್ ಗಾಡಿ ಬೇಕು ಅಂತಂದರೆ ಇದು ಒಂದು ಆಪ್ಷನಾಗಿ ಇಟ್ಕೋಬೋದು. ಯಾಕಂದರೆ ಇದೇನು ನಿಮಗೆ ಗೊತ್ತಿಲ್ದಿರೋ ಬ್ರ್ಯಾಂಡಲ್ಲ, ಇಂಡಿಯನ್ ಬ್ರ್ಯಾಂಡೇ SD. ಅವಾಗೆಲ್ಲ ಒಂಥರ ರಾಜರಾಗಿ ಮೆರೆದಿರೋಂಥ ಗಾಡಿ ಇವೆಲ್ಲ. ಒಂದು ಸರಿ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಗಾಡಿ ಫುಲ್ ಮಾತ್ರ ಸೂಪರ್ ಆಗಿದೆ. ನನಗೆ ಗೊತ್ತಿರೋಂಗೆ ಪಕ್ಕಾ ಬೀಟ್ ಮಾಡುತ್ತೆ ಹಿಮಾಲಯನ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನನಗೆ. ನೀವು ಬಂದೊಂದು ಸರಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಸೊ ಈಗ ನಾವು ಸ್ಕ್ರಾಮ್ಲರ್ ಎತ್ಕೊಂಡಿದ್ದೀವಿ. ಸ್ಕ್ರಾಮ್ಲರ್ ವೀಡಿಯೋನ ನೀವು ನಾಳೆ ನೋಡ್ತೀರಾ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸು ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೂ ಮುಗಿಸೋಣ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.